ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹೊಸ ವರ್ಷ ಬರ್ತಾ ಇದೆ. ಏನು ಸಮಾಚಾರ? ಹೇಗಿದ್ದೀರಾ? ಮುಂದೆಲ್ಲ ಏನಾಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರೇನೋ? ನೋಡಿ, ಎಲ್ಲವೂ ಕೂಡ ನಾವು ಎಣಿಸಿದಂತೆ ಬಯಸಿದಂತೆ ಆಗತ್ತೆ ಅಂತ ಯೋಚನೆ ಮಾಡೋದಾಗಲ್ಲ. ರಾಶಿಗಳಲ್ಲಿ ಫಲ, ನಮ್ಮ ರಾಶಿಯಲ್ಲಿ ಯಾವ ರೀತಿಯಾಗಿರುತ್ತೆ ಫಲ, ಅದ್ರ ಪ್ರಕಾರವಾಗಿ ನಡೀತಕ್ಕಂತಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ರಾಶಿಗೆ ಏನೇನಾಗತ್ತೆ ಅಂತ ಹೇಳಿದಾಗ ನೋಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನಾನು ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ನಾವು ತುಲಾ ರಾಶಿಯಲ್ಲಿ ಯಾವ ರೀತಿಯಾಗಿ ಫಲ ಬರುತ್ತೆ, ತುಲಾ ರಾಶಿಯವರು ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ, ತುಲಾ ರಾಶಿಯವರಿಗೆ ಜನ್ಮಚಾರ ಪ್ರಕಾರವಾಗಿ ಇವತ್ತಿನ ಒಂದು ಹಬ್ಬದ ಒಂದು ದಿನದ ಪ್ರಕಾರವಾಗಿ ಹಬ್ಬದ ದಿನದಲ್ಲಿ ಅಮಾವಾಸ್ಯೆ ಮುಂಚಿತವಾಗಿ ಏನು ಸರಿ ಮಾಡ್ಕೋಬೇಕು ಅಂತ ನೋಡ್ಕೊಳಕ್ಕೆ ಹೋದರೆ, ತುಲಾ ರಾಶಿಗೆ ವ್ಯಯಸ್ಥಾನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು. ಮತ್ತೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ ಅಂತೆಲ್ಲ ಇದೆ. ಈ ಎಲ್ಲ ಯೋಗ ಇರೋದಕ್ಕೋಸ್ಕರವಾಗಿ ಏನಾಗಿದೆ ಅಂತಂದ್ರೆ, ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಶತ್ರುಗಳಿಂದ ಬಾಧೆ ಆಗತ್ತೆ, ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಆದರೆ ನಿಮ್ಮ ಶತ್ರುಗಳು ನಿಮ್ಗೆ ಏನೋ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು, ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನ ಒಳ್ಳೇದಾಗದನ್ನ ಯೋಚನೆ ಮಾಡೋದನ್ನ, ಒಳ್ಳೇದಾಗದನ್ನ ಬಯಸದೇ ಇರ್ತಕ್ಕಂಥವ್ರು ನಿಮಗೆ ಏನಾದ್ರು ತೊಂದರೆ ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರ ತುಲಾ ರಾಶಿಯವರು ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಕುಲದೇವತಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಾಗೂ ವಿಷ್ಣು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಈ ತುಲಾ ರಾಶಿಯವರಿಗೆ ಜನ್ಮದಿಂದ ವೇದದಲ್ಲಿ ಕೇತು ಆಗಿರ್ತಕ್ಕಂಥದ್ದು, ಹಾಗೆ ಅಷ್ಟಮ ನವಮ 6 7 7 8 ಹೀಗೆ 8ನೇ ಮನೆಯಲ್ಲಿ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಭೂಮಿ ಸಂಬಂಧವಾಗಿರ್ತಕ್ಕಂಥ ಯಾವ್ದಾದ್ರು ವ್ಯಾಪಾರ ಮಾಡ್ತಾ ಇದ್ರೆ, ಭೂಮಿ ಪರ್ಚೇಸ್ ಮಾಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಈ ಒಂದು ಯುಗಾದಿ ಅಮಾವಾಸ್ಯೆ ಒಂದು ಸಂದರ್ಭದಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮ ಹತ್ತದಲ್ಲೇ ಇರತಕ್ಕಂಥ ಯಾವುದಾದ್ರೂ ಒಂದು ಮಹಾವಿಷ್ಣುವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕಡಲೆಕಾಳನ್ನು ದಾನ ಕೊಟ್ಬಿಟ್ಟು ಕೆಲಸಕ್ಕೆ ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ತುಲಾ ರಾಶಿಯವರು ಶುಭ ವರ್ಣ ಬಂದ್ಬಿಟ್ಟು ನಿಮಗೆ ತುಲಾ ರಾಶಿಯಾಧಿಪತಿ ಶುಕ್ರ ಆಗಿದ್ದಕ್ಕೋಸ್ಕರ ಬಿಳಿಯ ಬಣ್ಣದಲ್ಲಿ ಯಾವುದೇ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಹೋಗಿ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಶುಕ್ರನಿಗೆ ಸಂಬಂಧವಾಗಿರ್ತಕ್ಕಂತಹ, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂತಹ ನಂಬರನ್ನ, ಅಥವಾ ಈ ಒಂದು ಸಂದರ್ಭದಲ್ಲಿ ನಂಬರ್ ನೋಡ್ಲಿಕ್ಕೆ ಹೋದ್ರೆ ಶುಕ್ರ ಸಂಬಂಧವಾಗಿರ್ತಕ್ಕಂಥ ಅಥವಾ ತುಲಾ ರಾಶಿಗೆ ಅಧಿಪತಿಯಾಗಿದ್ದ ಶುಕ್ರನ ಸಂಬಂಧವಾಗಿರ್ತಕ್ಕಂಥ ನಕ್ಷತ್ರಕ್ಕೆ ಅಥವಾ ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದ್ಬಿಟ್ಟು ಇವಾಗ 2 ಚಂದ್ರನ ಸಂಖ್ಯೆ ಅಂತ ಹೇಳ್ತಾರೆ. 2ನ್ನ ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭ ಕೊಡ್ತಕ್ಕಂಥದ್ದು ಆಗತ್ತೆ. ಶುಭ ವರ್ಣ ಬಂದು ಬಿಳಿಯ ಬಣ್ಣ, ಶುಭ ಸಂಖ್ಯೆ ಬಂದು 2. 2ನ್ನ ಕೈ ಮೇಲೆ ಬರ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಗೆ ಏನಾಗತ್ತೆ ಅಂತ ನೋಡಿದ್ರೆ, ವೃಶ್ಚಿಕದಲ್ಲಿ ಈಗ ನೋಡಬೇಕು ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಅಥವಾ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಪಂಚಗ್ರಹ ಯೋಗ ಆಗಿದ್ದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಬರುವ ಅಮಾವಾಸ್ಯೆಯ ಸಂದರ್ಭದಲ್ಲಿ, ಅಂದರೆ ಯುಗಾದಿ ಅಮಾವಾಸ್ಯೆಯಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಎಲ್ಲ ಶುಭವಾಗ್ತಕ್ಕಂಥದ್ದು. ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಮ್ಮ ಹಿಂದಿನವರು ಯಾರೋ ನೀವು ಒಂದು ಯಾವುದೋ ಒಂದು ಆಸ್ತಿಯಲ್ಲಿ ಪಾಲು ಕೊಡಬೇಕು, ಏನೋ ಒಂದಿದ್ರೆ ಆಸ್ತಿಯಲ್ಲಿ ಪಾಲು ಕೊಡಬೇಕು, ಆಸ್ತಿ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನು ಹೋಗಿ ಕೇಳಿ, ಖಂಡಿತವಾಗಿಯೂ ನಿಮಗೆ ಸಿಗ್ತಕ್ಕಂಥದ್ದು ಆಗತ್ತೆ. ಯಾವುದೇ ಭಾಗ ಬೇಕು ಅಂದರೆ ಯಾವುದೋ ಒಂದು ಭಾಗವನ್ನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಭಾಗ ಮಾಡಬೇಕು. ಅಂದರೆ ನಾನು ಎಲ್ಲದೂ ಕೂಡ ಹಂಚ್ಕೊಂಡು ತಿನ್ನಬೇಕು ಅಂತ ಇರಬೇಕು ಅನ್ನೋ ಹೊರತಾಗಿ ಅದೇ ಒಂದು ಉದ್ದೇಶದಿಂದ ನಾನು ಭಾಗ ಮಾಡಬೇಕು ಅಂತ ಹೇಳ್ತೀನಿ ಹೊರತಾಗಿ ಒಟ್ಟಿಗಿದ್ರೆ ತುಂಬ ಸಂತೋಷ, ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆಸ್ತಿಯಲ್ಲಿ ಯಾವುದಾದ್ರೊಂದು ಭಾಗ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಖಂಡಿತವಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಗ್ರಹಗಳ ಯೋಗ, ಯಾವ ಒಂದು ಇರ್ತಕ್ಕಂಥ ರವಿ ಆಗಿರ್ಬೋದು ಅಥವಾ ಬೇರೆ ಯಾವ ಗ್ರಹ ಇದೆ ಅದನ್ನ ನೋಡ್ಕೊಂಡ್ರೆ, ಇರ್ತಕ್ಕಂಥ ಪಂಚಗ್ರಹ ಯೋಗ ಇರ್ತಕ್ಕಂಥ ನೋಡ್ಕೊಂಡ್ರೆ ಆ ರೀತಿಯಾಗಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಪಂಚಗ್ರಹ ಯೋಗದಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಶುಭ ವರ್ಣ ಬಂದು ಹಸಿರು ಬಣ್ಣ, ಹಸಿರು ಸಂಬಂಧವಾಗಿರ್ತಕ್ಕಂಥ ಒಂದು ಗ್ರೀನ್ ಕಲರ್ ಇರ್ತಕ್ಕಂಥ ಯಾವುದೋ ಒಂದು ಬಟ್ಟೆಯನ್ನು ಧರಿಸ್ಕೊಂಡು ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಶುಭ ಸಂಖ್ಯೆ ಬಂದು 1ನೇ ನಂಬರನ್ನ ಕೈ ಮೇಲೆ ಬರ್ಕೊಂಡು ಹೋಗಿ, ಯಾವುದೇ ಒಂದು ಆಗಿಲ್ಲ ಅಂದರೆ ಒಂದು ಪೇಪರ್ ತಗೊಂಡು ಆ ಪೇಪರಲ್ಲಿ ಜೋಬಲ್ಲಿ ಇಟ್ಕೊಂಡು ಹೋಗಿ ಕೆಲಸಗಳು
ಖಂಡಿತವಾಗಿ ಶುಭವನ್ನು ಆಗ್ತಕ್ಕಂಥದ್ದೇ. ಅದಕ್ಕೋಸ್ಕರವಾಗಿ ಈ ಒಂದು ಬರ್ತಕ್ಕಂಥ ಯುಗಾದಿ ಅಮಾವಾಸ್ಯೆ ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಮುಂದಿನ ವರ್ಷ ಸಂಪೂರ್ಣವಾಗಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮುಂದಿನ ವರ್ಷ ಭವಿಷ್ಯವನ್ನು ಹೇಳಲಿಕ್ಕೆ ಮತ್ತೆ ನಾನು ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಹಾಗೆ ಯಾರು ವೃಶ್ಚಿಕ ರಾಶಿ ಜನನಾಗಿದ್ದೀರೋ, ಭೂಮಿ ಸಂಬಂಧವಾಗಿರ್ತಕ್ಕಂಥ ಅಥವಾ ಪಿತೃ ಸಂಬಂಧವಾಗಿದ್ದ ನಿಮಗೇನೋ ಆಸ್ತಿಯಲ್ಲಿ ಭಾಗ ಬರದೆ ಏನಾರು ಇದ್ದರೆ ಶುಭವಾಗ್ತಕ್ಕಂಥದ್ದಾಗತ್ತೆ. ಹೋಗಿ ಮಾಡ್ಕೊಳ್ಳಿ. ಯಾರಿಗೆ ಮದುವೆ ಆಗಿಲ್ವೋ ಅವರು ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಈಗ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಯೋಗಗಳು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ 4ನೇ ಮನೆ ಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಾತೃ ಸಂಬಂಧವಾಗಿರ್ತಕ್ಕಂತಹ, ತಾಯಿ ಸಂಬಂಧವಾಗಿರ್ತಕ್ಕಂಥ ಯಾವುದೇ ರೀತಿಯ ಅಂತ ಒಂದು ಆಸ್ತಿ ವಿಚಾರ ಆಗಿರ್ಬೋದು, ತಾಯಿಗೆ ಆರೋಗ್ಯದಲ್ಲಾಗಿರ್ಬೋದು ಚೇತರಿಕೆ ಆಗ್ತಕ್ಕಂಥದ್ದು. ಹಾಗೆ ಆಸ್ತಿ ವಿಚಾರ ಏನಾಗಿದ್ದರೆ ನೋಡ್ಕೊಂಡು ಹೋಗಿ. ನಂತರದ ಸಪ್ತಮದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರನ ಮಾಡಬೇಕಾದ್ರೆ ಅದನ್ನು ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಇರ್ತಕ್ಕಂಥದ್ದು ಸಪ್ತಮ ಭಾಗ್ಯ ಮತ್ತು ದಶಮ ಕರ್ಮಸ್ಥಾನದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಉತ್ಸುಕತೆ ಇರುತ್ತೆ ನಿಮಗೆ. ಸ್ವಲ್ಪ ಅದನ್ನು ಯೋಚನೆ ಮಾಡ್ಕೊಂಡು ದಾನ ಮಾಡೋದು ವಿಶೇಷ ಅಲ್ಲ. ಈಗ ನಿಮಗೆ ಇರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ 9, 10, 7, 8, 9, 10ನೇ ಮನೆಯಲ್ಲಿ 10ನೇ ಕರ್ಮಸ್ಥಾನದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ 10ನೇ ಮನೆಯಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು. ಶತ್ರುಗಳ ಬಾಧೆ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಶುಭ ವರ್ಣ ಬಂದ್ಬಿಟ್ಟು ಅರಿಶಿನ ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು, ಅರಿಶಿನ ಕಲರ್ ಮಿಕ್ಸ್ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಇರತಕ್ಕಂಥ ಬಟ್ಟೆಯನ್ನು ಅಥವಾ ವಸ್ತ್ರವನ್ನು ಹಾಕ್ಕೊಳ್ಳಿ. ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಾಗೆ ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು 8ನ ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಕುಂಭರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಅದು ಯುಗಾದಿ ಅಮಾವಾಸ್ಯೆ ಸಂದರ್ಭದಲ್ಲಿ ಎಲ್ಲ ರೀತಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ದೇವಸ್ಥಾನ ಅಥವಾ ಗಣೇಶ ದೇವಸ್ಥಾನದಲ್ಲಿ ಕಡಲೆಕಾಳನ್ನು ದಾನ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು